ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಹತ್ತಿಕ್ಕುವುದಕ್ಕೆ ಲಾಠಿ ಚಾರ್ಜ್ ಸೇರಿದಂತೆ ಪೊಲೀಸರು ಬಲಪ್ರಯೋಗ ಮಾಡಿದ ವಿಷಯ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ನೋಡಿ, ಈ ವಿಷಯಗಳಲ್ಲಿ ಸುಪ್ರೀಂ ಕೋರ್ಟು ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವುದು ಹುಟ್ಟಿಕೊಂಡಿದ್ದೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಕಮೆಂಟ್ನ ಕಾರಣಕ್ಕೆ ತುಂಬ ಎಚ್ಚರಿಕೆಯಿಂದ ಕಮೆಂಟ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠದ ಎದುರಿಗೆ ವಿಷಯ ಹೋಗಿತ್ತು. ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಲಾಠಿ ಚಾರ್ಜ್ ಸರಿಯಲ್ಲ. ಶಾಂತಿಯುತ ಪ್ರತಿಭಟನೆಗಳು ಹೋರಾಟಕ್ಕೆ ಸಂವಿಧಾನದ ಬಲ ಇದೆ. ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಮಾತ್ರ ಲಾಠಿ ಚಾರ್ಜ್ ಮಾಡಬೇಕಿಲ್ಲ. ಪ್ರಜಾಪ್ರಭುತ್ವಕ್ಕೆ ಅಗತ್ಯವಾದ ಸ್ವಯಂ ಶಿಸ್ತು ಪೊಲೀಸರಿಗೆ ತುಂಬ ಅಗತ್ಯ. ಪೊಲೀಸ್ ದೌರ್ಜನ್ಯದ ಆರೋಪಗಳ ಸ್ವತಂತ್ರ ಪರಿಶೀಲನೆಯಾಗಬೇಕು. ಪೊಲೀಸ್ ದೌರ್ಜನ್ಯದ ಆರೋಪಗಳ ಸ್ವತಂತ್ರ ಪರಿಶೀಲನೆಯಾಗಬೇಕು ಅಂದರೆ ಪೊಲೀಸರು ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಾಗ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೋಲ್ಸೇಲ್ ಆಗಿ ಸಾರಾಸಗಟಾಗಿ ಹೇಳಿಬಿಡೋದಕ್ಕಾಗೋದಿಲ್ಲ. ಇಂಡಿವಿಜುವಲ್ ಇನ್ಸಿಡೆಂಟ್ಗಳ ಇನ್ವೆಸ್ಟಿಗೇಷನ್ ಆಗಬೇಕು. ದೇಶಾದ್ಯಂತ ಪ್ರತಿಭಟನೆಗಳ ನಿರ್ವಹಣೆಗೆ ಏಕರೂಪದ ನಿಯಮ ಅಗತ್ಯ. ಏಕರೂಪದ ಪ್ರತಿಭಟನೆಗಳು ನಡೆದರೆ ಏಕರೂಪದ ನಿಯಮ ಮಾಡಿ ಅದನ್ನು ನಿಯಂತ್ರಿಸಬಹುದು. ಪ್ರತಿಭಟನೆಗಳು ಏಕರೂಪದ್ದಾಗಿರೋದಿಲ್ವೇ? ಸಮಾಜ ವಿರೋಧಿ ಶಕ್ತಿಗಳು ಇದ್ದರೆ ಸಮರ್ಥವಾಗಿ ನಿಭಾಯಿಸಬೇಕು. ನೋಡಿ, ಈ ಸೆಂಟೆನ್ಸ್ ಹೇಳುವ ಮೂಲಕ ಪೊಲೀಸರಿಗೂ ಬೇಜಾರಾಗಿರಬಾರ್ದು ಹಂಗೆ ಹೇಳಿದ್ದಾರೆ. ಸಮಾಜ ವಿರೋಧಿ ಶಕ್ತಿಗಳು ಇದ್ದರೆ ಸಮರ್ಥವಾಗಿ ಅಂದರೆ ಲಾಠಿ ಬೇಕು ಅಂದರೆ ಲಾಠಿಯಿಂದ ಆಗೋದಿಲ್ಲ ಅಂದರೆ ಅಶ್ರುವಾಯುವಿಂದ ಆಗೋದಿಲ್ಲ ಅಂದರೆ ರಬ್ಬರ್ ಗುಂಡಿಂದನೂ ಆಗೋದಿಲ್ಲ ಅಂದರೆ ಬಂದೂಕು. ಸಮರ್ಥವಾಗಿ ನಿಭಾಯಿಸಬೇಕು. ಪ್ರತಿಭಟನೆ ವೇಳೆ ಪೊಲೀಸರ ಮೇಲಿನ ದಾಳಿ ಹಲ್ಲೆಯು ಆತಂಕಕಾರಿ. ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ಇದನ್ನು ಹೇಳ್ತಾ ಇದೆ. ಹೌದಲ್ಲ? ಯಾರೋ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದೆ ನಾನು. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ನಡೀತಾ ಇತ್ತು. ಅದರ ಪ್ರತಿನಿಧಿಗಳು ಬಂದು ಮಾತುಕತೆಗೆ ಕೂತ್ಕೊಂಡ್ರು ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ. ಎಲ್ಲ ವಿಷಯಗಳು ಚರ್ಚೆ ಆದವಲ್ಲಿ. ಎಲ್ಲ ವಿಷಯಗಳು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಪ್ರತಿಭಟನಾಕಾರರ ಮೇಲೆ FIR ಹಾಕಬಾರ್ದು, ಹಾಕಿರುವ FIRಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಒಪ್ಕೊಂಡಿದೆ. ಕೇವಲ ದಿಲ್ಲಿಯಲ್ಲಿ ಮಾತ್ರ ಅಲ್ಲ, ಭಾರತದ ಯಾವ್ಯಾವ ರಾಜ್ಯಗಳಲ್ಲಿ BJP ಮತ್ತು BJPಯ ಮಿತ್ರ ಪಕ್ಷಗಳ ಸರ್ಕಾರಗಳಿದೆಯೋ ಆ ಎಲ್ಲ ಸರ್ಕಾರಗಳ ಅಡಿಯಲ್ಲಿ ಹಾಕಲಾಗಿರುವ FIRಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಒಪ್ಕೊಂಡಿದೆ ಅಂತೆಲ್ಲ ಹೇಳಿದ್ರು. ಒಬ್ಬ ನಿವೃತ್ತ ಪೊಲೀಸ್ ಸಿಬ್ಬಂದಿ ಪ್ರಶ್ನೆ ಕೇಳ್ತಾ ಇದ್ರು. ಎಲ್ಲ ಕರೆಕ್ಟು. 125 ಪೊಲೀಸರು ದಿಲ್ಲಿಲೇ ಹೊಡೆತ ತಿಂದ್ರಲ್ಲ, ಅವ್ರ ವಿಷಯ ಏನಾದ್ರು ಚರ್ಚೆಗೆ ಬರಲಿಲ್ವಾ ಅಂತ. ಮಾತುಕತೆಗಳ ಮಧ್ಯದಲ್ಲಿ ಹೊಡೆತ ತಿಂದ ಪೊಲೀಸರ ಬಗ್ಗೆ ಕಾಕ್ರೋಚ್ ಜನತಾ ಪಾರ್ಟಿಯವ್ರು ಏನು ಕೇಳೋದಿಲ್ಲ. ಬಟ್ ಸರ್ಕಾರದ ಕಡೆಯಿಂದ ಅವರು ಕೇಳಬೇಕಾಗಿತ್ತಲ್ಲ. ನಿಮ್ಮವ್ರಿಗೆ ಹೊಡೆತ ಬಿದ್ದಿದೆ ಬರೋಬ್ಬರಿಯಪ್ಪ, ನಮ್ಮವ್ರಿಗೂ ಆಗಿದೆಯಲ್ಲ. ಪೊಲೀಸರು ಅಂದರೆ ಸರ್ಕಾರದ ಭಾಗವಾಗಿ ಅಲ್ಲಿ ನಿಂತ್ಕೊಂಡಿರ್ತಾರೆ. ಅವರು ಲಾ ಆ್ಯಂಡ್ ಆರ್ಡರ್ ನಿಭಾಯಿಸುವ ಗುರುತರವಾದ ಜವಾಬ್ದಾರಿಯ ಜೊತೆಗೆ ನಿಂತ್ಕೊಂಡಿರ್ತಾರೆ. ಅಲ್ಲಿ ಅವರಿಗೆ ಬಿದ್ದ ಏಟುಗಳ ಬಗ್ಗೆ ಕೂತ್ಕೊಂಡು ಮಾತಾಡೋರಾದರೂ ಯಾರು? ಎಲ್ಲ ಆಯಿತು, ಹೋರಾಟ ನಡೀತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯಿತು. ಅವರ ಉಳಿದ ಬೇಡಿಕೆಗಳಿಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಒಪ್ಕೊಂಡಿದೆ ಅನ್ನೋದು ಇನ್ನೂ ಡಿಬೇಟೇಬಲ್. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೋಗಿದ್ದಾವೆ. ಪೊಲೀಸರು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಗಲಭೆಕೋರರನ್ನು ಒಳಗಡೆಯಿಂದ ಎಳ್ಕೊಂಬರುವ ದೃಶ್ಯಗಳಿಂದ ಸೋಷಿಯಲ್ ಮೀಡಿಯಾ ತುಂಬ ಹೋಗಿದೆ. ಕೆಲವರು ಹಾಸ್ಟೆಲಿನ ಟಾಯ್ಲೆಟ್ಗಳಲ್ಲೆಲ್ಲ ಬಚ್ಚಿಟ್ಕೊಂಡಿದ್ರು. ಕೂದಲು ಹಿಡಿದು ಎಳ್ಕೊಂಬಂದಿದ್ದಾರೆ ಅವ್ರನ್ನ. ಇದೆಲ್ಲದರ ನಡುವೆ ಅಂಥವರಿಂದ ಕಾಕ್ರೋಚ್ ಜನತಾ ಪಾರ್ಟಿ ತನ್ನನ್ನು ತಾನು ಡಿಸ್ಟೆಂಟ್ ಮಾಡ್ಕೊಂಡಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರು ಹೇಳಿದ್ರು, ಗಲಾಟೆ ಮಾಡಿದವ್ರಿಗೂ ನಮಗೂ ಸಂಬಂಧನೇ ಇಲ್ಲ. ಅದರ ಅರ್ಥ ನೀವು ಅವ್ರನ್ನ ಏನಾದ್ರು ಮಾಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ಹೇಳ್ದಂಗೆ. ಅವರು ಯಾರ್ಯಾರು ಗಲಾಟೆ ಮಾಡಿದ್ರು, ಗಲಭೆ ಮಾಡಿದ್ರು, ಯಾರ್ಯಾರು ಹಿಂಸಾತ್ಮಕವಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು, ಯಾರು ಕಾನೂನು ಕೈಗೆತ್ಕೊಂಡ್ರಲ್ಲ, ಅವ್ರಿಗೂ ಕಾಕ್ರೋಚ್ ಜನತಾ ಪಾರ್ಟಿಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು ಅವರು. ಸೊ ಇನ್ನೇನಿದೆ, ಖುಲ್ಲಿ ಚೂಟ್ ಸರ್ಕಾರಕ್ಕೆ ಗಲಭೆ ಮಾಡಿದವರನ್ನು ಒಬ್ಬೊಬ್ಬರನ್ನಾಗಿ ಐಡೆಂಟಿಫೈ ಮಾಡಿ ಎಳ್ಕೊಂಡು ಬರೋದಕ್ಕೆ. ಈ ಪ್ರತಿಭಟನೆಯ ಸಕ್ಸಸ್ ಪಾರ್ಟಿ ನಡೀತು. ಸಕ್ಸಸ್ ಪಾರ್ಟಿ ಅಂತಲೇ ಕರೀತಾರೆ ಅದಕ್ಕೆ. ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಆಯ್ತಂತೆ. ಇವತ್ತು ಬಹುಚರ್ಚಿತ ವಿಡಿಯೋಗಳ ಪೈಕಿ ಇದು ಒಂದು. ಕಾಕ್ರೋಚ್ ಜನತಾ ಪಾರ್ಟಿಯವರು ಸೆಲೆಬ್ರೇಟ್ ಮಾಡಿದ್ರು ಈ ಯಶಸ್ಸನ್ನು. ನೀಟ್ ಕ್ವಶನ್ ಪೇಪರ್ ಲೀಕ್,
ಮತ್ತು ಆನಂತರ ಘೋಷಿಸಲಾದ ಮರುಪರೀಕ್ಷೆಯ ಕಾರಣಕ್ಕೆ ಆಘಾತಕ್ಕೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ 21 ವಿದ್ಯಾರ್ಥಿಗಳ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಂತಾಯಿತು ಅಂತ ಕೆಲವರು ಪೋಸ್ಟ್ ಮಾಡಿದ್ದು ನೋಡಿದೆ ನಾನು ಈ ವಿಡಿಯೋಗೆ. ಇನ್ನು ಸೋನಮ್ ವಾಂಗ್ಚುಕ್ 26 ದಿನಗಳ ಕಾಲ ಈ ಪ್ರತಿಭಟನೆಯನ್ನು ಬೆಂಬಲಿಸಿ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. 11 kg ವೇಟ್ ಲಾಸ್ ಆಯಿತು. 24ನೇ ದಿನಕ್ಕೆ ಸರ್ಕಾರ ಕೋರ್ಟಿನ ಸೂಚನೆಯ ಮೇರೆಗೆ ಅಂಥೇಳಿ ಸರ್ಕಾರ ಇವರನ್ನ ಕರ್ಕೊಂಡು ಹೋಗಿ ವೇದಾಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತು. ಹಾಸ್ಪಿಟಲ್ ಬೆಡ್ ಮೇಲೂ ಇವರು ಪ್ರತಿಭಟನೆಯನ್ನು ಉಪವಾಸ ಸತ್ಯಾಗ್ರಹವನ್ನು ಮುಂದುವರೆಸಿದರು. ಒಂದು ಹಂತದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬೇಡಿಕೆಯನ್ನು ಸೋನಮ್ ವಾಂಗ್ಚುಕ್ ಕೈಬಿಟ್ಟರು. ಅದಾದ ನಂತರ ಉಳಿದ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಇಬ್ಬರು ಕೇಂದ್ರ ಸಚಿವರು ಬಂದು ಲಿಖಿತವಾಗಿ ಬರೆದುಕೊಟ್ಟ ನಂತರ ತಮ್ಮ ಉಪವಾಸವನ್ನು ಮುಗಿಸಿದ್ರು ಇವರು. ಇವತ್ತು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗಿ ರಾಜ್ಘಾಟ್ಗೆ ಬಂದರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ಸಮಾಧಿಗೆ ಬಂದು ನಮಸ್ಕರಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.